ಇವತ್ತು ಜೈ ಭೀಮ್ ಜೈ ಭೀಮ್ ಜೈ ಭೀಮ್. ಎಲ್ಲರಿಗೂ ಜೈ ಭೀಮ್. ನಮಸ್ಕಾರ ಕರ್ನಾಟಕದ ಜನತೆಗೆ. ನಾನು ಸರ್ವಧರ್ಮ ಸಮಾಜ ಸೇವಕನಾಗಿರುವ ಹನುಮಂತ ಕೋಟೆ ಮಾತಾಡೋದು. ಇವತ್ತು ಮಾತನಾಡುವ ಮುಖ್ಯ ಉದ್ದೇಶ ಏನಂದರೆ, ಈಗಾಗಲೇ ಸುಮಾರು 25-30 ವರ್ಷಗಳಿಂದ ನಿರಂತರವಾಗಿ ನಮ್ಮ ಬಹುದಿನ ಬೇಡಿಕೆ ಆಗಿರ್ತಕ್ಕಂಥ ಒಳ ಮೀಸಲಾತಿಗಾಗಿ ಏನು ABCD ವರ್ಗೀಕರಣ ಜಾರಿ ಆಗಲೇಬೇಕಂತ ನಿರಂತರವಾಗಿ ಹೋರಾಟಗಳು ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಹೋರಾಟಗಳು ಮಾಡುತ್ತಾ ತಮ್ಮ ಪ್ರಾಣ ಬಲಿದಾನವನ್ನು ಮಾಡಿದ್ದಾರೆ. ಅದರ ಭಾಗವಾಗಿ ಇವತ್ತು ನಾನು ಮಾತನಾಡುವ ಮುಖ್ಯ ಉದ್ದೇಶ ಏನಂದರೆ, ಈಗಾಗಲೇ ನಮ್ಮ ರಾಯಚೂರು ಭಾಗದ 25-30 ವರ್ಷಗಳಿಂದ ನಿರಂತರವಾಗಿ ಒಳ ಮೀಸಲಾತಿಗಾಗಿ ದುಡಿದಿರತಕ್ಕಂಥ ಹೋರಾಟಗಾರರ ಸಲಹೆ ಸೂಚನೆ ಪಡೆದುಕೊಂಡು ರಾಯಚೂರಿನಿಂದ ಬೆಂಗಳೂರಿನ ವಿಧಾನಸೌಧವರೆಗೆ ಸೈಕಲ್ ಜಾಥಾ ಮಾಡಬೇಕು ಅಂದುಕೊಂಡಿದ್ದೇನೆ. ದಯವಿಟ್ಟು ಯಾರಾದರೂ ಈ ಸೈಕಲ್ ಜಾಥಾಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಮಾಡಿದರೆ ಸೂಕ್ತನ ಏನು ಅಂತಕ್ಕಂಥದ್ದು, ಹಾಗೆ ನಮ್ಮ ರಾಯಚೂರು ಜಿಲ್ಲೆ ಏನು 25-30 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿದಿರಲ್ಲ ಹೋರಾಟಗಾರರೇ, ತಮ್ಮ ಸಲಹೆ ಸೂಚನೆ ಕೊಡಿ, ತಮ್ಮ ಮಾರ್ಗದರ್ಶನ ನೀಡಿ. ನಾವು ಇಲ್ಲಿಂದ ಏನು ರಾಯಚೂರಿನಿಂದ ಬೆಂಗಳೂರಿನ ವಿಧಾನಸೌಧವರೆಗೆ ಸೈಕಲ್ ಜಾಥಾ ಮಾಡುವುದಕ್ಕೆ ನಿಮ್ಮ ಎಲ್ಲ ಒಪ್ಪಿಗೆಗಳು ಮತ್ತು ಸಹಾಯ ಸಹಕಾರಗಳು, ಇದಕ್ಕೆ ಪೂರ್ವ ಸಿದ್ಧತೆಯನ್ನು ತಾವು ಏನಾದರೂ ಮಾರ್ಗದರ್ಶನ ನೀಡಿದ್ದೇ ಆದರೆ ಈ ಒಂದು ಹೋರಾಟದ ರೂಪುರೇಷವನ್ನು ಕೈಗೊಳ್ಳಬೇಕಂದುಕೊಂಡಿದ್ದೇನೆ ನಾನು ಹನುಮಂತ ಕೋಟೆ. ದಯವಿಟ್ಟು ತಮ್ಮ ಸಲಹೆ ಸೂಚನೆಗಾಗಿ ಎದುರು ನೋಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭೀಮ್.